ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಸಾರಿ, ಇವತ್ತು ನನ್ನ ಸ್ವರ ಸ್ವಲ್ಪ ನಿಮಗೆ ಚೇಂಜ್ ಆಗಿ ಕಾಣ್ಬೋದು. ಸ್ವಲ್ಪ ಜ್ವರ ಹಾಗೂ ಸ್ವಲ್ಪ ಕೆಮ್ಮಿದ್ದರಿಂದ ಸ್ವಲ್ಪ ಸ್ವರ ಚೇಂಜ್ ಆಗಿದೆ. ಇವತ್ತು ನಾನು ನಿಮಗೆ ಮಸಾಲೆಗಳನ್ನು ತೊಗೊಂಡು ಬಂದಿದ್ದೀನಿ. ನಾನು ಮನೆಯಲ್ಲಿ ಕೆಲವು ಮಸಾಲವನ್ನು ನಾನಾಗಿ ಯಾವ ರೀತಿ ತಯಾರಿಸ್ತೀನಿ ಅಂತ ಇವತ್ತು ಹೇಳಿಕೊಡ್ತಾ ಇದ್ದೀನಿ. ಸುಮಾರು ಜನ ಮನೆಯಲ್ಲಿ ಸಾಂಬಾರು ಮಸಾಲ ಅಥವಾ ರಸಮ್ ಮಸಾಲೆ ಎಲ್ಲ ಮಾಡ್ಬೋದು. ಕೆಲವರ ಒಂದೊಂದು ರೀತಿ ಒಂದೊಂದು ಚೇಂಜ್ ಆಗಿರುತ್ತೆ. ನಾನಿವತ್ತು ಮನೆಯಲ್ಲಿ ಯಾವ ರೀತಿ ಮಸಾಲೆಗಳನ್ನು ರೆಡಿ ಮಾಡಿ ಇಡ್ತೀನಿ ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಹೀಗೆ ನಾವು ಮಸಾಲೆ ರೆಡಿ ಮಾಡಿ ಮನೆಯಲ್ಲೇ ಮಾಡಿ ಇಡೋದರಿಂದ ನಮ್ಮ ಅಡುಗೆಗೂ ತುಂಬ ಈಸಿ ಆಗುತ್ತೆ ಹಾಗೂ ಮನೆಯಲ್ಲಿ ಮಾಡಿದ ಮಸಾಲ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಓಕೆ, ಇವತ್ತು ಒಂದೊಂದಾಗಿ ನಿಮಗೆ ಮಸಾಲ ಯಾವುದೆಲ್ಲ ಮಾಡಿದೆ ಸ್ವಲ್ಪ ಮಸಾಲವನ್ನು ತೋರಿಸ್ತೀನಿ. ನೆಕ್ಸ್ಟ್ ಇನ್ನೊಮ್ಮೆ ಯಾವಾಗಲಾದರೂ ವೀಡಿಯೋದಲ್ಲಿ ಖಂಡಿತವಾಗ್ಲೂ ನಿಮಗೆ ಚಿಕನ್ ಮಸಾಲ ಮತ್ತು ಬಿರಿಯಾನಿ ಮಸಾಲ, ಕಬಾಬ್ ಮಸಾಲ ಹಾಗೂ ಗರಂ ಮಸಾಲ ಇದನ್ನೆಲ್ಲ ಖಂಡಿತವಾಗೂ ತೋರಿಸ್ತೇನೆ. ಇವತ್ತು ನಾನು ಕೆಲವೇ ಮಸಾಲವನ್ನು ತೊಗೊಂಡು ಬಂದಿದ್ದೇನೆ. ಅದು ಯಾವುದೆಲ್ಲ ಹಾಗೂ ಹೇಗೆ ನಾನು ಮಾಡಿದೆ ಅಂತ ಖಂಡಿತವಾಗ್ಲೂ ಈಗ ನೆಕ್ಸ್ಟ್ ಹೇಳ್ತೀನಿ. ಅದಕ್ಕಿಂತ ಮೊದಲು ಯಾರಿಗೆಲ್ಲ ಇಷ್ಟ ನನ್ನ ವೀಡಿಯೋಸ್ ಅವರು ಇವಾಗಲೇ ಲೈಕ್ ಮಾಡಿ, ಹಾಗೂ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನನ್ನ ವೀಡಿಯೋಸನ್ನು. ಓಕೆ, ಈಗ ಫಸ್ಟಾಗಿ ಸಾಂಬಾರು ಮಸಾಲ. ಸಾಂಬಾರಿಗೆ ನಾನಿಲ್ಲಿ 20 ಮೆಣಸನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಈ ಮೆಣಸು ತೊಗೊಂಡಿದ್ದೀನಿ. ನೀವು ನಿಮ್ಮ ಹತ್ರ ಯಾವುದು ಖಾರ ಮೆಣಸು ಎಲ್ಲ ತೊಗೊಳ್ಳೋದಾದರೆ ಸ್ವಲ್ಪ ಕಮ್ಮಿಯಲ್ಲಿ ತೊಗೊಳ್ಳಿ. ಇದು ಅಷ್ಟು ಖಾರ ಇಲ್ಲ, ಹಾಗಾಗಿ ನಾನಿಲ್ಲಿ 20 ಮೆಣಸು ತೊಗೊಂಡಿದ್ದೀನಿ. ಇನ್ನೊಂದು ಸಣ್ಣ ಕೆಂಪು ಖಾರ ಮೆಣಸು ಬರುತ್ತೆ ನೋಡಿ, ಅದು ತೊಗೊಳ್ಳೋದಾದರೆ ಸ್ವಲ್ಪ ಕಮ್ಮಿಯಾಗಿ ತೊಗೊಳ್ಳಿ ನೀವು. ಇದನ್ನೀಗ ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಉಬ್ಬಿ ಫ್ರೈ ಆಗಬೇಕಿದು. ಕಪ್ಪು ಮಾಡಬೇಡಿ, ಚೆನ್ನಾಗಿ ಸ್ಲೋವಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಮೊದಲು. ಇದನ್ನೀಗ ಸಪ್ರೇಟಾಗಿ ತೆಗೆಯೋಣ. ನಾವಿಲ್ಲಿ ಮಸಾಲವನ್ನು ಒಂದೊಂದಾಗಿ ಫ್ರೈ ಮಾಡ್ತಾ ಇದ್ವಿ. ಇವಾಗ ನಾನು ನೋಡಿ 1 ಕಪ್, ಇಷ್ಟು ದೊಡ್ಡ ಕಪ್ಪಲ್ಲ ಇದು, ಸಣ್ಣ ಕಪ್. ಇದು ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ನಾನಿಲ್ಲಿ ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ. ಅಂದರೆ 2 ದೊಡ್ಡ ಟೇಬಲ್ ಸ್ಪೂನಷ್ಟು ಇರ್ಬೋದು ಇದು ಕೊತ್ತಂಬರಿ. ಇದನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡೋಣ. ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಕೊತ್ತಂಬರಿ ಎಲ್ಲ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ, ಈ ರೀತಿ. ಇದನ್ನು ಕೂಡ ಈಗ ನಾವು ಸಪ್ರೇಟಾಗಿ ತೆಗೆಯೋಣ. ಆಮೇಲೆ ಇಲ್ಲಿ 1/4 ಕಪ್ಪಷ್ಟು ನಾನಿಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, 1/4 ಕಪ್ ಅಂದರೆ 1 ಟೇಬಲ್ ಸ್ಪೂನ್ ಇರ್ಬೋದು ಇದು. ಆಮೇಲೆ ಅದೇ ಕಪ್ಪಲ್ಲಿ ಅಷ್ಟೇ ಪ್ರಮಾಣದಲ್ಲಿ ನಾನಿಲ್ಲಿ ಉದ್ದಿನಬೇಳೆ ಕೂಡ ತೊಗೊಂಡಿದ್ದೀನಿ. ಆಮೇಲೆ ನಾನು ಸ್ವಲ್ಪ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ರೈಸನ್ನು ತೊಗೊಳ್ಬೋದು. ಇದು 3 ಕೂಡ ಹಾಕಿ ನಾವೀಗ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಅಕ್ಕಿ ಹಾಕಿದ್ರಿಂದ ಅದು ಅಕ್ಕಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಉಬ್ಬಿ ಬರುತ್ತೆ. ಅಷ್ಟು ಉಬ್ಬಿ ಬರುವ ತನಕ ನಾವು ಇದನ್ನು ಫ್ರೈ ಮಾಡಬೇಕು. ನೋಡಿ, ಅಕ್ಕಿ ಎಲ್ಲ ಚೆನ್ನಾಗಿ ಉಬ್ಬಿ ಬಂದಿದೆ ಇದು. ಹಾಗೂ ಕಡಲೆಬೇಳೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಒಳ್ಳೆ ರೀತಿಯಲ್ಲಿ ಇದು ಫ್ರೈ ಆಗಬೇಕು. ಇದನ್ನು ಕೂಡ ಸಪ್ರೇಟಾಗಿ ತೆಗೆಯೋಣ. ಇವಾಗ ನಾನು ಇದಕ್ಕೆ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಅಷ್ಟೇ 1/4 ಕಪ್ಪಷ್ಟು ಜೀರಿಗೆಯನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಆಮೇಲೆ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಪೆಪ್ಪರ್ ಇದು ಹೇಳ್ತೀವಿ ನೋಡಿ, ಮೆಣಸಿನ ಕಾಳು, ಅದನ್ನು ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಜೀರಿಗೆ ಎಲ್ಲ ಪಟ ಪಟ ಅಂತ ಹೊಡಿಬೇಕು, ಆ ರೀತಿಯಲ್ಲಿ ನಾವು ಇದನ್ನೆಲ್ಲ ಫ್ರೈ ಮಾಡಬೇಕು. ಓಕೆ, ಈಗ ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ರೀತಿ ಪಟ ಪಟ ಅಂತ ಹೊಡಿತಾ ಇರುತ್ತೆ ಜೀರಿಗೆ, ಅಷ್ಟರವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಓಕೆ, ಇದು ಫ್ರೈ ಆಗಿದೆ. ಇವಾಗ ಇದನ್ನು ಕೂಡ ನಾವು ಒಟ್ಟಿಗೆ ಹಾಕೋಣ.
ಲಾಸ್ಟಲ್ಲಿ ನಾನಿಲ್ಲಿ ಮೆಂತೆಕಾಳು ಹಾಕ್ತಾಯಿದ್ದೀನಿ. ಆಮೇಲೆ ಸಾಸಿವೆಯನ್ನು, ಮೆಂತೆಕಾಳು ಫ್ರೈ ಮಾಡುವಾಗ ಸ್ವಲ್ಪ ಗ್ಯಾಸ್ ಸ್ಲೋ ಇರಲಿ. ಸಾಸಿವೆ ಕೂಡ ಹಾಗೆ ಇಲ್ಲಿ ಚೆನ್ನಾಗಿ ಎಲ್ಲ ಸಾಸಿವೆ ಪಟ ಅಂತ ಒಡೆಯೋವರೆಗೂ ನಾವು ಫ್ರೈ ಮಾಡಬೇಕು. ಹಾಗಂತ ಹೇಳಿ ಮೆಂತೆಕಾಳು ನಾವು ಕಪ್ಪು ಮಾಡಲಿಕ್ಕೆ ಹೋಗಬಾರ್ದು. ಕಪ್ಪು ಮಾಡಿದರೆ ಮತ್ತು ನಮ್ಮ ಸಾಂಬಾರು ಪೌಡರ್ ಕೈಯೇ ಬರುತ್ತೆ ನೋಡಿ. ಈಗ ಪಟ ಹೊಡಿತಾ ಉಂಟು ನೋಡಿ. ಹಾಗೂ ನಮ್ಮ ಮೆಂತೆ ಕೂಡ ಸರಿಯಾಗಿ ಫ್ರೈ ಆಗಿದೆ. ಲಾಸ್ಟಿಗೆ ನಾನಿಲ್ಲಿ ತೆಂಗಿನಕಾಯಿಯನ್ನು ನೋಡಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕಿದರೆ ಇನ್ನೂ ಕೂಡ ಒಳ್ಳೆಯದು. ಆದರೆ ನನ್ನ ಹತ್ರ ಕೊಬ್ಬರಿ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ತೆಂಗಿನಕಾಯಿಯನ್ನು ಹಾಕಿ ಅದನ್ನು ಚೆನ್ನಾಗಿ ನೋಡಿ ಈ ರೀತಿ ಫ್ರೈ ಮಾಡ್ತಾಯಿದ್ದೀನಿ. ಕೊಬ್ಬರಿ ಹಾಕಿದರೆ ಇಷ್ಟು ಫ್ರೈ ಮಾಡಬೇಕಂತ ಇಲ್ಲ, ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಇವಾಗ. ಮತ್ತು ಲಾಸ್ಟಲ್ಲಿ ನಾನು ಇದಕ್ಕೆ ಒಂದು ತುಂಡು ಚಕ್ಕೆಯನ್ನು ಹಾಕ್ತಾಯಿದ್ದೀನಿ. ಹಾಗೂ ಒಂದು ಸ್ಪೂನಷ್ಟು ನೋಡಿ, 1/4 ಸ್ಪೂನಷ್ಟು ನಾನಿಲ್ಲಿ ಟರ್ಮರಿಕ್ ಪೌಡರ್ ಹಾಕ್ತಾಯಿದ್ದೀನಿ. ಓಕೆ, ಸ್ವಲ್ಪ ಎಲ್ಲ ತಣ್ಣಗಾಗಲಿ, ಆಮೇಲೆ ಇದನ್ನು ನಾವು ಗ್ರೈಂಡ್ ಮಾಡೋಣ. ಓಕೆ, ಈಗ ತಣ್ಣಗಾಗಿದೆ. ನಾನೇನು ಮಾಡ್ತೀನಿ ಅಂದರೆ ಇದನ್ನೆಲ್ಲ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ತೀನಿ. ಓಕೆ ನೋಡಿ, ನಮ್ಮ ಸಾಂಬಾರು ಮಸಾಲ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ತುಂಬ ಸ್ಮೆಲ್ ಬರುತ್ತೆ. ನೀವು ಸಾಂಬಾರು ಮಾಡುವಾಗ ಅಥವಾ ಯಾವುದೇ ಪಲ್ಯಕ್ಕೆ ಕೂಡ ಹಾಕ್ಬೋದು. ದಾಲ್ ಮಾಡುವಾಗ ಅಂದರೆ ತೊಗರಿಬೇಳೆ ಸಾರು, ಯಾವುದೇ ಸಾರು ಮಾಡುವಾಗ, ತರಕಾರಿ ಸಾರು ಮಾಡುವಾಗ ಎಲ್ಲದಕ್ಕೂ ಯೂಸ್ ಮಾಡಿ. ತುಂಬ ಟೇಸ್ಟ್ ಬರುತ್ತೆ ಇದು. ಬೆಂಡೆಕಾಯಿ ಸಾರಿರಲಿ, ಸೌತೆಕಾಯಿ ಸಾರಿರಲಿ, ಎಲ್ಲದಕ್ಕೂ 1-2 ಸ್ಪೂನಷ್ಟು ಹಾಕಿ ಸಾರು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ನೆಕ್ಸ್ಟ್ ರಸಮ್ ಪೌಡರ್. ಇಲ್ಲಿ ನಾನು ರಸಮ್ ಪೌಡರಿಗೆ ಸ್ವಲ್ಪ ಒಂದು 20 ಮೆಣಸು ತೊಗೊಂಡಿದ್ದೀನಿ ಅಷ್ಟೇ. ಆವಾಗ ನಾನು ತೊಗೊಂಡಿದ್ದೀನಿ ನೋಡಿ, ಅಷ್ಟೇ 20 ಮೆಣಸು ತೊಗೊಂಡಿದ್ದೀನಿ. ನಾನು ಹೇಳಿದೆ ನೋಡಿ, ನಿಮ್ಮ ಮೆಣಸು ಸ್ವಲ್ಪ ಖಾರ ಜಾಸ್ತಿ ಇದೆ ಆದರೆ ಸ್ವಲ್ಪ ಕಮ್ಮಿ ತಗೊಳ್ಳಿ. ಇದನ್ನು ಕೂಡ ಹಾಗೆ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಆದಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಹಾಕಿದ್ದೀನಿ. ಮತ್ತು 1/4 ಕಪ್ಪಷ್ಟು ನಾನು ಇಲ್ಲಿ ಜೀರಿಗೆಯನ್ನು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಕಾಳುಮೆಣಸು ಜಾಸ್ತಿ, ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಾಳುಮೆಣಸು, ಆಮೇಲೆ ಕರಿಬೇವು ಸೊಪ್ಪು, ಒಗ್ಗರಣೆ ಸೊಪ್ಪನ್ನು ಹಾಕಿ ಇದನ್ನೆಲ್ಲ ಈಗ ಒಟ್ಟಿಗೆ ಫ್ರೈ ಮಾಡ್ತಾಯಿದ್ದೀನಿ. ನಾನು ಮೊದಲು ಸ್ವಲ್ಪ ಮೆಣಸು ಸ್ವಲ್ಪ ಫ್ರೈ ಮಾಡಿದ್ದೀನಿ. ಆಮೇಲೆ ಅದು ಮುಕ್ಕಾಲು ಫ್ರೈ ಆದಮೇಲೆ ನಾನು ಇದನ್ನೆಲ್ಲ ಹಾಕಿದ್ದೀನಿ. ಇದಕ್ಕೆ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಓಕೆ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಲಾಸ್ಟಿಗೆ ನಾನು ಇಂಗು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಹುಡಿ ಇಂಗು ಇದ್ದರೆ ಹುಡಿ ಇಂಗು ಹಾಕಿ. ಇದು ತುಂಬ ಸ್ಟ್ರಾಂಗ್ ಉಂಟು ಇಂಗು, ಹಾಗಾಗಿ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಇದೆ ಅಂತ ಹೇಳಿ. ಸ್ಟ್ರಾಂಗ್ ಅಂತ ಇಲ್ಲದಿದ್ದರೆ ಸ್ವಲ್ಪ ಜಾಸ್ತಿ ಹಾಕಿ. ಇದಕ್ಕೆ ಇಂಗು ಸ್ವಲ್ಪ ಜಾಸ್ತಿ ಬರಬೇಕು. ಓಕೆ, ಇವಾಗ ಇದು ಮಸಾಲ ರೆಡಿಯಾಗಿದೆ. ಈಗ ಇದನ್ನು ನಾನು ಸಪ್ರೇಟಾಗಿ ತೆಗಿತೀನಿ. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡ್ತೀನಿ. ಓಕೆ, ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ತೀನಿ. ಇದಕ್ಕೆ ಇಂಗು ಸ್ವಲ್ಪ ಜಾಸ್ತಿ ನಾನು ಹೇಳಿದೆಲ್ಲ, ಚೆನ್ನಾಗಿ ಆವಾಗ ಪರಿಮಳ ಬರುತ್ತೆ. ಓಕೆ ನೋಡಿ, ಮಸಾಲ ರೆಡಿಯಾಗಿದೆ. ರಸಮ್, ಟೊಮೆಟೊ ಸಾರು ಯಾವುದಾದ್ರೂ ಮಾಡುವಾಗ ಇದನ್ನು ಹಾಕಿ ತುಂಬಾ ಟೇಸ್ಟ್ ಬರುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಕೊರಿಯಾಂಡರ್ ಪೌಡರ್ ಅಂದರೆ ಕೊತ್ತಂಬರಿ ಪೌಡರ್. ಇದಕ್ಕೆ ನಾನು ಇಲ್ಲಿ 2 ಕಪ್ಪಷ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ನೀವು ಸ್ಟೋರ್ ಮಾಡಲಿಕ್ಕೆ ಆಗುತ್ತೆ ನೋಡಿ ಅಷ್ಟು ನೀವು ತೊಗೊಳ್ಬೋದು. ನಾನಿಲ್ಲಿ ವಾರಕ್ಕೆ ಆಗುವಷ್ಟು ಮಾತ್ರ ಮಾಡಿ ಇಡ್ತೀನಿ ಹೆಚ್ಚಾಗಿ. ಆಲ್ರೆಡಿ ನನ್ನ ಹತ್ರ ಸ್ಟೋರ್ ಮಾಡಿದ್ದು ಉಂಟು. ಇವಾಗ ನಿಮಗೆ ತೋರಿಸ್ಲಿಕ್ಕೋಸ್ಕರ ಸ್ವಲ್ಪ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಕೊತ್ತಂಬರಿ ಪೌಡ್ರ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದು ಪೌಡ್ರು. ಹಾಗೂ ನಾವು ಇದನ್ನು ಫ್ರೈ ಮಾಡಿ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಸ್ವಲ್ಪ ಎಲ್ಲ ಕೆಂಪಾಗಿ ಫ್ರೈ ಮಾಡಿ ಆಮೇಲೆ ಇದನ್ನು ನೋಡಿ ಈ ರೀತಿ ಹುಡಿ ಮಾಡಿ ಇಡಿ. ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಟರೆ ಏನಾಗೋದಿಲ್ಲ,
ಫ್ರಿಜ್ಜಲ್ಲಿ ಬೇಕಿದ್ದರೆ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು, ಡಬ್ಬದಲ್ಲಿ ಹಾಕಿ ಟೈಟ್ ಬಂದ್ ಮಾಡಿ ಇಟ್ಟರೆ ಆಯಿತು. ಎಷ್ಟು ಚೆನ್ನಾಗಿ ಆಗುತ್ತೆ ಅಂದರೆ ನೀವು ಯಾವುದೇ ಚಿಕನ್ ಇರಲಿ ಅಥವಾ ಯಾವುದಕ್ಕೂ ಇರಲಿ, ವೆಜ್ ಇರಲಿ ಮಾಡುವಾಗ ತುಂಬ ಟೇಸ್ಟಾಗಿ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ರೋಸ್ಟೆಡ್ ಪೌಡರ್, ಜೀರಾ ಪೌಡರ್ ನೋಡಿ. ನಾನಿಲ್ಲಿ ಒಂದು ಫುಲ್ಲು ಕಪ್ಪಷ್ಟು ಜೀರಾ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿ ನಾನೀಗ ಹುಡಿ ಮಾಡಿ ಇಟ್ಕೊಳ್ತೀನಿ. ನಾನು ಹೀಗೆ ಮಾಡೋದು, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಎಲ್ಲ ಅಡುಗೆ ಅದಕ್ಕೆ ಜೀರಾ ಪೌಡರ್ ಅದು ಹಾಕ್ತೀನಿ, ಅದನ್ನೆಲ್ಲ ಹೀಗೆ ನಾನು ಫ್ರೈ ಮಾಡಿ ಇಡೋದು. ಹೀಗೆ ಫ್ರೈ ಮಾಡಿ ನೀವು ಯಾವುದಕ್ಕೂ ಜೀರಾ ಪೌಡರ್ ಅಥವಾ ಏನಾದರೂ ಹಾಕಿದರೆ ಕಷಾಯ ಮಾಡುವಾಗಿರಲಿ ತುಂಬ ಚೆನ್ನಾಗಿರುತ್ತೆ. ಹಾಗೂ ರೋಸ್ಟ್ ಮಾಡಿದ ಜೀರಾ ಪೌಡರ್ ನೀವು ಎಂಥ ಅಡುಗೆಗೆ ಕೂಡ ಹಾಕಿ ಎಷ್ಟು ಚೆಂದ ಸ್ಮೆಲ್ ಹಾಗೂ ಎಷ್ಟು ಚೆಂದ ಟೇಸ್ಟ್ ಬರುತ್ತೆ ನೋಡಿ. ಓಕೆ, ಇದು ಎಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಕೂಡ ನಾನು ಅದೇ ರೀತಿ ಹುಡಿ ಮಾಡಿ ಇಡ್ತೀನಿ. ಇದನ್ನು ನೀವು ಅಡುಗೆ ಮಾಡುವ ಮಸಾಲೆಗಳಲ್ಲಿ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು. ಸಪ್ರೇಟಾಗಿ ಫ್ರೈ ಮಾಡಿ ಹಾಕಬೇಕಂತ ಇಲ್ಲ, ಹುಡಿಯನ್ನೇ ಹಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಎಷ್ಟು ಚೆನ್ನಾಗಿ ಕೂಡ ಹುಡಿ ಕೂಡ ಆಗುತ್ತೆ ನೀವು ಫ್ರೈ ಮಾಡಿ ಇಟ್ಟರೆ. ಇದನ್ನೆಲ್ಲ ನೀವು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡಿ. ಇವಾಗ ನೆಕ್ಸ್ಟ್ ಇಲಾಯ್ಚಿ ಪೌಡರ್ ಅಂದರೆ ಏಲಕ್ಕಿ ಪೌಡರ್. ಏಲಕ್ಕಿ ಪೌಡರ್ ಮಾಡುವಾಗ ಕೆಲವರು ಖಾಲಿ ಬೀಜವನ್ನು ಹಾಕ್ತಾರೆ. ನಾನು ಇದರ ಸಿಪ್ಪೆ ಸಮೇತ ಯಾವಾಗಲೂ ಪೌಡರ್ ಮಾಡಿ ಇಡ್ತೀನಿ. ಇದು ನನಗೆ ಒಬ್ಬರು ಅಜ್ಜಿ ಹೇಳಿಕೊಟ್ಟಿದ್ದು. ಸಿಪ್ಪೆ ಸಮೇತ ಪೌಡ್ರ್ ಮಾಡಿ ಇಟ್ಟರೆ ತುಂಬ ಸ್ಮೆಲ್ ಬರುತ್ತೆ ಹಾಗೂ ತುಂಬ ಚೆನ್ನಾಗಿರುತ್ತೆ. ಅವ್ರು ಹೇಳಿದಾಗೆ ನಾನು ಮಾಡ್ತೀನಿ ಯಾವಾಗಲೂ ನೋಡಿ. ಈ ರೀತಿ ತುಂಬ ಚೆನ್ನಾಗಿರುತ್ತೆ. ಇದು ಸಿಪ್ಪೆ ನಾನು ವೇಸ್ಟ್ ಮಾಡೋದಿಲ್ಲ. ಅದರಲ್ಲಿ ಕೂಡ ಒಳ್ಳೆಯ ಅಂಶ ಇದೆ ಹಾಗೂ ಅದರಲ್ಲಿ ಕೂಡ ಒಳ್ಳೆಯ ಸ್ಮೆಲ್ ಇದೆ. ಇದನ್ನು ನೀವು ಎಂಥ ಪಾಯಸ ಮಾಡುವಾಗಿರಲಿ ಅಥವಾ ಸ್ವೀಟ್ ಮಾಡುವಾಗ ಅಥವಾ ಯಾವುದಕ್ಕೂ ನಿಮ್ಮ ಇದಕ್ಕೆ ರೆಸಿಪಿಗೆ ಹಾಕುವಾಗ ಸ್ವಲ್ಪ ಹಾಕಿ ನೋಡಿ, ಎಷ್ಟು ಒಳ್ಳೆ ಸ್ಮೆಲ್ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲಾಯ್ಚಿ ಪೌಡರ್. ಇದೇ ರೀತಿ ಎಲ್ಲ ಮಸಾಲವನ್ನು ನಾನು ಹೇಳಿದ ರೀತಿ ಮಾಡಿಡಿ. ಓಕೆ, ನಾನಿವತ್ತು ನಿಮಗೆ ಸ್ವಲ್ಪ ಮಸಾಲವನ್ನು ತೋರಿಸಿದ್ದೀನಿ. ಜ್ವರ ಬಂದ ಕಾರಣ ನನಗೆ ಏನು ಕೂಡಲ್ಲ, ಆದರೂ ನಾನು ನಿನ್ನೆ ಕೂಡ ರೆಸಿಪಿ ಹಾಕಿರಲಿಲ್ಲ. ಹಾಗಾಗಿ ನಾನು ಇವತ್ತು ರೆಸಿಪಿ ಹಾಕಲೇಬೇಕಂತ ಹಠದಲ್ಲಿ ಹಾಕ್ತಾಯಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗ್ಬೋದು ಹಾಗೂ ಯೂಸ್ಫುಲ್ ಆಗುವಂಥದ್ದು ಇದೆಲ್ಲ. ಎಲ್ಲವನ್ನು ನೀವು ಜಾಸ್ತಿ ಮಾಡಿಟ್ಟರೆ ಫ್ರಿಜ್ಜಲ್ಲಿ ಇಡ್ಬೋದು ಅಥವಾ ಇಷ್ಟೇ ಮಾಡಿದಾದರೆ ನೀವು ಹೊರಗಡೆ ಕೂಡ ಇಡ್ಬೋದು. ಸ್ಟೋರ್ ಮಾಡಿ ಟೈಟ್ ಡಬ್ಬದಲ್ಲಿ ಹಾಕಿಡಿ, ಆವಾಗ ಏನೂ ಆಗೋದಿಲ್ಲ. ಎಲ್ಲ ಫ್ರೈ ಮಾಡಿ ಹಾಕಿದ್ರಿಂದ ಯಾವುದೇ ತೊಂದರೆ ಇಲ್ಲ. ಈಸಿಯಲ್ಲಿ ಆಗುತ್ತೆ ನಿಮ್ಮ ಅಡಿಗೆ, ಬೇಗನೆ ಆಗುತ್ತೆ. ಜೀರಿಗೆ ಹಾಕಿ ಅದಾಕಿ ಇದಾಕಿ ಫ್ರೈ ಮಾಡಿ ಆಮೇಲೆ ಕಡೆದು ಎಲ್ಲ ಹಾಕಬೇಕಂತ ಇಲ್ಲ. ಖಂಡಿತವಾಗ್ಲೂ ಯೂಸ್ಫುಲ್ ಆಗ್ಬೋದು ಇವತ್ತಿನ ವಿಡಿಯೋ ನಿಮಗೆ. ಸಾಂಬಾರು ಪೌಡರ್ ನೀವು ಯಾವುದೇ ಪಲ್ಯಕ್ಕೆ ಕೂಡ ಹಾಕ್ಬೋದು. ರಸಮ್ ಪೌಡರನ್ನು ಟೊಮೆಟೊ ಸಾರು ಮಾಡುವಾಗ ಅಥವಾ ತಿಳಿ ಸಾರು ಮಾಡುವಾಗ ಯಾವುದಕ್ಕೆ ಕೂಡ ಯೂಸ್ ಮಾಡಿ. ಹಾಗೂ ಜೀರಾ ಪೌಡರನ್ನು ಯಾವುದೇ ಅಡುಗೆಗೆ ನೀವು ಹಾಕ್ಬೋದು. ಚಿಕನ್ನಿಂದ ಹಿಡಿದು ವೆಜ್ವರೆಗೂ ಯಾವುದೇ ಅಡುಗೆಗೆ ಅಥವಾ ಕಷಾಯಕ್ಕೂ ನೀವು ಯೂಸ್ ಮಾಡ್ಬೋದು. ಇಲಾಯ್ಚಿ ಪೌಡರನ್ನು ನಿಮ್ಮ ಪಾಯಸಕ್ಕೆ, ಸ್ವೀಟ್ ಐಟಮಿಗೆ ಅಥವಾ ನಿಮ್ಮ ರೆಸಿಪಿಗೆ ಕೂಡ ಹಾಕ್ಬೋದು. ಅದೇ ರೀತಿ ಧನಿಯಾ ಪೌಡರ್, ಕೊತ್ತಂಬರಿ ಪೌಡರ್ ಅಂತ ಎಲ್ಲರಿಗೂ ಯೂಸ್ಫುಲ್ ಆಗುವಂಥದ್ದು. ಎಲ್ಲ ರೆಸಿಪಿಗೆ ನಾನು ಪೌಡರ್ ಹಾಕ್ತೀನಿ, ನೀವು ನೋಡಿದ್ದೀರಲ್ಲ. ಓಕೆ, ಖಂಡಿತವಾಗ್ಲೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.